ಹಾಯ್ ಹಲೋ ಫ್ರೆಂಡ್ಸ್, ಹೆಂಗಿದ್ರಿ ಫ್ರೆಂಡ್ಸ್? ಆರಾಮಿದ್ರೇನ? ನಾವು ಆರಾಮಿದ್ದೀವಿ. ಇವತ್ತು ಬೆಳಗ್ಗೆ ನೋಡಿರಿ ಫ್ರೆಂಡ್ಸ್, ಗುರುವಾರ ದಿವಸ ನಾನು ರಾಯರ ಪೂಜೆ ಮಾಡ್ತೀನಿ. ಇವತ್ತು ಲಾಸ್ಟ್ ಗುರುವಾರ, 7ನೇ ಗುರುವಾರ. ಹೀಗಾಗಿ ಪೂಜೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಪೂಜೆ ಮಾಡಿಬಿಟ್ಟು ನಾನು ಇವತ್ತು ದಾಂಡೇಲಿಗೆ ಹೋಗ್ಬೇಕು. ದಾಂಡೇಲಿಗೆ ಅಂದರೆ ಅಭಿಷೇಕ ಕೊಟ್ಟೇನಿ ಇವತ್ತು ರಾಯರ ಮಠದಾಗ. ಹೀಗಾಗಿ ರಾಯರ ಮಠಕ್ಕೆ ಹೋಗ್ಬೇಕು ಪೂಜೆಗೆ. ಇದ್ರಾಗ ದಾಂಡೇಲಿ ರಾಯರ ಮಠಕ್ಕೆ ಹೋಗ್ಬೇಕು ಫ್ರೆಂಡ್ಸ್. ಹೀಗಾಗಿ ಬರ್ರಿ ಫ್ರೆಂಡ್ಸ್ ಹೋಗಿ ಬರೋಣ. ಇಲ್ಲಿ ನೋಡಿರಿ ಫೋಟೋ ಹಾಕೇನಿ, ಇದು ದಾಂಡೇಲಿಯಲ್ಲಿರುವ ರಾಯರ ಮಠ. ಈಗ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ರಾಯರ ಮಠಕ್ಕೆ ಬಂದ ಹಿಂಗೆ ಸುತ್ತ ಹಾಕಿದ್ವಿ. ಸುತ್ತ ಹಾಕಿಬಿಟ್ಟು ದರ್ಶನ ಮಾಡೋಣ ಅಂಥೇಳಿ ದರ್ಶನ ಮಾಡ್ಕೊಂಡು ವಿಡಿಯೋ ಮಾಡ್ತಾಯಿದ್ದಾನೆ ನಮ್ಮ ಮಗ. ವಿಡಿಯೋ ಮಾಡ್ಕೋಕತ್ತಾನ ಫ್ರೆಂಡ್ಸ್. ಇಲ್ಲಿ ನೋಡ್ತಾ ಇರ್ಬೋದು, ಇದು ರಾಯರ ಮಠ, ದಾಂಡೇಲಿಯಲ್ಲಿರುವ ರಾಯರ ಮಠ ಫ್ರೆಂಡ್ಸ್. ಹೀಗಾಗಿ ನಾನು 2 ಗುರುವಾರ ಬಂದೆ. ಪ್ರತಿ ಗುರುವಾರ ಟೈಮ್ ಸಿಗಲಿಲ್ಲ, ಹೀಗಾಗಿ 2 ಗುರುವಾರ ಮಾತ್ರ ಬಂದೆ ಫ್ರೆಂಡ್ಸ್. ಹೀಗಾಗಿ ನೋಡಿರಿ, ಇವತ್ತು ಗುರುವಾರ ಬಂದ್ವಿ, ದರ್ಶನ ಮಾಡ್ಕೊಂಡ್ವಿ ಫ್ರೆಂಡ್ಸ್. ರಾಯರದು ದರ್ಶನ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಹೊತ್ತು ನಾವು ಕುಂತಿದ್ವಿ. ದರ್ಶನ ಮಾಡಿಕೊಂಡು ಅಭಿಷೇಕ ಕೊಟ್ಟಿದ್ದೆ ಇವತ್ತು ನಾನು. ಲಾಸ್ಟ್ ಗುರುವಾರ ಅಭಿಷೇಕ ಕೊಟ್ಟಿದ್ದೆ ರಾಯರ ಮಠಕ್ಕೆ. ಹೀಗಾಗಿ ಅಲ್ಲಿ ಕುಂತೀವಿ ನೋಡಿ ಫ್ರೆಂಡ್ಸ್. ನಾವು ಸ್ವಲ್ಪ ಕುಂತೀವಿ, ಹಿಂಗೈತಿ, ಶಾಂತ ಐತಿ ಫ್ರೆಂಡ್ಸ್. ಯಾವುದು ಟೆನ್ಷನ್ ಇಲ್ಲ, ಸ್ವಲ್ಪ ಶಾಂತ ಐತಿ. ಹೀಗಾಗಿ ಕುಂತ್ವಿ, ದರ್ಶನ ಮಾಡ್ಕೊಂಡ್ವಿ ಫ್ರೆಂಡ್ಸ್. ಇಲ್ಲಿ ನೋಡ್ತಾ ಇರ್ಬೋದು, ಮುಂದೆ ಮೇನ್ ರಾಯರ ಮಠ ಹಿಂಗೈತಿ. ಇಲ್ಲಿ ನೋಡ್ತಾ ಇರ್ಬೋದು ಮಠ ನೋಡ್ರಿ, ಒಳಗೆ ಹಿಂಗೈತಿ ಇಲ್ಲಿ. ಈಗ ನಾವು ಫ್ರೆಂಡ್ಸ್ ಮತ್ತೀಗ ದರ್ಶನ ಮುಗಿಸ್ಕೊಂಡು ಸ್ವಲ್ಪ ದೇವಸ್ಥಾನಕ್ಕೆ ಹೋಗ್ಬೇಕು. ಯಾವ ದೇವಸ್ಥಾನ ಅಂದರೆ ಹಿಂಗೆ ನಿಮಗೇನು ಹೋಗ್ತಾ ಹೇಳ್ತೀನಿ ಬರ್ರಿ ಫ್ರೆಂಡ್ಸ್. ಇಲ್ಲಿಂದ ಹೊಂಟ್ವಿ. ಈಗ ನಾವು ಎದಕ್ಕೆ ಹೊಂಟ್ವಿ ಅಂದರೆ ಹಳೆಯ ಕಡೆ ಕಿಕ್ಕೇರಿ ಬಿಷ್ಟಮ್ಮ ಅಂಥೇಳಿ. ಕಿಕ್ಕೇರಿ ಬಿಷ್ಟಮ್ಮ ಅನ್ನೋ ಹೆಸರು ನೀವು ಕೇಳಿರಬೇಕು. ದೇವಸ್ಥಾನ ಹೊಂಟೀವಿ ಕಿಕ್ಕೇರಿ ಬಿಷ್ಟಮ್ಮಗೆ. ಹೀಗಾಗಿ ಹಳೆಯ ದಾಟಿ ಹೋಗ್ಬೇಕು ಫ್ರೆಂಡ್ಸ್. ಇಲ್ಲಿ ನೋಡ್ರಿ ಹೊಂಟ್ತಾ ಇದ್ದೀವಿ, ಜಂಗಲ್ನಾಗ ಹೋಗ್ಬೇಕು ಫ್ರೆಂಡ್ಸ್. ಹೀಗಾಗಿ ಈಗ ನಾವು ಹೊಂಟೀವಿ. ಇಲ್ಲಿ ನೋಡ್ತಾ ಇದ್ದೀವಿ, ಬೈಕ್ ತಗೊಂಡು ಬಂದಿದ್ದೀವಿ ನಾವು, ಕಾರೇನು ತರಲಿಲ್ಲಾಗಿದ್ವಿ. ಇಲ್ಲಿ ಬಂತು ಕಿಕ್ಕೇರಿ ಬಿಷ್ಟಮ್ಮ ಗುಡಿ. ಇಲ್ಲಿ ಖಾಲಿ ಇತ್ತು, ಈಗ ಅಷ್ಟೇನು ಡ್ರೆಸ್ ಇಲ್ಲಾಗಿತ್ತು. ಚಂದ ದರ್ಶನ ಆಯ್ತು ಫ್ರೆಂಡ್ಸ್. ಇಲ್ಲಿ ನೋಡಿ ಫ್ರೆಂಡ್ಸ್, ಏನು ರಶ್ ಎಲ್ಲ ಆಗಿತ್ತು. ಹಂಗೆ ದರ್ಶನ ಮಾಡ್ಕೊಂಡ್ವಿ. ದರ್ಶನ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಫೋಟೋ ತೊಗೊಳತ್ತೀನಿ. ವಿಡಿಯೋ ತೊಗೋದಿದ್ದು ಇಲ್ಲ, ಹಂಗೆ ಮೇನ್ ತೊಗೊಳತ್ತೀನಿ. ಮತ್ತು ಈ ಕಡೆ ಬಂದೆ ಫ್ರೆಂಡ್ಸ್. ಅಲ್ಲಿ ಕಿಕ್ಕೇರಮ್ಮಗೆ ಹೋಗಿ ಇಲ್ಲೊಂದು ದೇವಸ್ಥಾನ ಇತ್ತು ತಳಗೆ, ಬಿಷ್ಟಮ್ಮ ದೇವಿ ಹೋಗಿ ಬಂದ್ವಿ. ಬಿಷ್ಟಮ್ಮ ದೇವಿ ಹೋಗಿ ಬಂದು ಹಂಗೆ ಕೆಳಗೆ ಬರಬೇಕು ಫ್ರೆಂಡ್ಸ್. ಕೆಳಗೆ ಬಂದ ಅಲ್ಲೊಂದು ದೇವಸ್ಥಾನ ಐತಿ ಅಮ್ಮಂದು, ಅಲ್ಲಿ ಹೋಗಲೇಬೇಕು. ಇದು ಮೂಕಾಂಬಿಕಾ ದೇವಿ ಅಂಥೇಳಿ. ಈ ಇಲ್ಲಿ ಬಂದು ಇಲ್ಲಿ ಉಪ್ಪು ಹಾಕ್ತಾರೆ. ನಾನು ಹಾಕಿದ್ದೆ ಫ್ರೆಂಡ್ಸ್. ಉಪ್ಪು ಹಾಕಿ ಹೆಂಗೂ ಘಟ್ಟ ಬೇಯ್ತಲ್ಲ, ಫಸ್ಟ್ನೇ ಘಟ್ಟ. ಹೀಗಾಗಿ ಫಸ್ಟ್ನೇ ದಿನದ ಘಟ್ಟ ಬೇಯ್ತಲ್ಲ ಫ್ರೆಂಡ್ಸ್. ಹೀಗಾಗಿ ನಾನು ಎಣ್ಣೆ ಹಾಕಿದೆ. ಎಣ್ಣೆ ಹಾಕಿ ಉದ್ದಿನ ಕಡ್ಡಿ ಕಾಯಿ ಅಂತೂ ಒಡೆಯಂಗಿಲ್ಲ. ಈಗ ಯಾಕೆ ಒಡೆಯಂಗಿಲ್ಲ ಅಂದರೆ ಘಟ್ಟ ಬಿದ್ದಾಗ ಕಾಯಿ ಒಡೆಯಂಗಿಲ್ಲ. ಹೀಗಾಗಿ ಫ್ರೆಂಡ್ಸ್ ನಾನು ಹಣ್ಣುಕಾಯಿನೂ ಮಾಡಲ್ಲ, ಕಾಯಿ ಒಡೆಯಂಗಿಲ್ಲ. ಹೀಗಾಗಿ ಎಣ್ಣೆ ಹಾಕಿ ಉದ್ದಿನ ಕಡ್ಡಿ ಹಚ್ಚಿ ಸುತ್ತೊಡೋದು, ಒಂದು 5 ನಿಮಿಷ ಕುಂತು ದರ್ಶನ ಮಾಡಿಕೊಂಡು. ಹೀಗಾಗಿ ವಿಡಿಯೋ ಮಾಡೋದು ಇದು ಇಲ್ಲ ಅಲ್ಲಿ ದೇವ್ರದ್ದು. ಹೀಗಾಗಿ ಮೇನ್ ಅಷ್ಟೇ ತೊಗೊಂಡೆ. ನಾನು ಪೂರಾ ದೇವಸ್ಥಾನ ತೊಗೊಳ್ಳಿಲ್ಲ ಫ್ರೆಂಡ್ಸ್. ಇಲ್ಲೇ ನೋಡ್ತಾ ಇರ್ಬೋದು, ಇಲ್ಲೇ ಹೊಂಟೆ ನಾನು. ಇಲ್ಲೇ ಎಣ್ಣೆ ಹಾಕಿದ್ವಿ. ಇಲ್ಲಿ ದರ್ಶನ ಮುಗಿಸ್ಕೊಂಡು ಇಲ್ಲಿ ನೋಡ್ತಾ ಇರ್ಬೋದು, ಕೈಕಾಲು ಮುಖ ಅಲ್ಲಿಂದ ಕೈಕಾಲು ಮುಖ ತೊಳ್ಕೊಬಂದಿದ್ದೆ. ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್. ಇಲ್ಲಿ ನೋಡ್ರಿ, ನನ್ನ ಮಗ ಹೆಂಗೆ ಮಾಡ್ಯಾನ ವಿಡಿಯೋ, ಅರ್ಧಂಬರ್ಧ ಅವನ ಮಾಡ್ಯಾನ. ಹೀಗಾಗಿ ಇಲ್ಲಿ ನೋಡ್ರಿ ಅಷ್ಟು ಹೆಂಗೆ ಮಾಡ್ಯಾನ ವಿಡಿಯೋ, ಪೂರ ಸ್ಲೋ ಮಾಡ್ಯಾನ, ತಾನ ಮಾಡ್ಯಾನ ವಿಡಿಯೋ. ಇಲ್ಲಿ ನೋಡಿರಿ, ಎಣ್ಣೆ ಹಾಕಿದ್ವಿ ಫ್ರೆಂಡ್ಸ್. ಎಣ್ಣೆ ಹಾಕಿಬಿಟ್ಟು ದೀಪಕ್ಕೆ ಎಣ್ಣೆ ಹಾಕಿದ್ವಿ, ಉದ್ದಿನ ಕಡ್ಡಿ ಹಚ್ಚಿದ್ವಿ. ಇಲ್ಲೇ ಮೂಕಾಂಬಿಕಾ ದೇವಸ್ಥಾನ ಐತಿ, ಈ ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲೇ ದುಡ್ಡು ಹಚ್ಚಾಕತ್ತಿದ್ರು ಫ್ರೆಂಡ್ಸ್ ಜನ. ಅದೊಂದು ವಾಡಿಕೆ ಐತಿ, ಇಲ್ಲೇ ಹಚ್ಚಾಕತ್ತಿದ್ರು. ಹೀಗಾಗಿ ಜನ ಹಚ್ಚಾತಿದ್ರು. ಇಲ್ಲಿ ನೋಡಿರಿ, ದರ್ಶನ ಮುಗಿಸ್ಕೊಂಡು ಬಂದು ಇಲ್ಲೇನೋ ಆಟದ ಸಾಮಾನಿದ್ದು ಏನೂ ತೊಗೊಳ್ಳಿಲ್ಲ. ಮನ್ಯಾಗ ಯಾರು ಆಡ್ತಾರಂತ ತೊಗೊಳ್ಳಿಲ್ಲ ಫ್ರೆಂಡ್ಸ್. ಹೀಗಾಗಿ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ನನಗೆ ಸಬ್ಸ್ಕ್ರೈಬ್ ಮಾಡಲೇ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಈಗ ನಾವು ದರ್ಶನ ಮುಗಿಸ್ಕೊಂಡು ಈ ಹಳ್ಳಿಗೆ ನಾವು ನಮ್ಮ ಊರಿಗೆ ಹೊಂಟೇವಿ, ದಾಂಡೇಲಿಗೆ, ಅಂಬಿಕಾನಗರ ಹೊಂಟೇವಿ ಫ್ರೆಂಡ್ಸ್. ಇನ್ನೂ ತನಕ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಲೇ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಫ್ರೆಂಡ್ಸ್.